Hello, hi everyone. This is Dr. Geetaba AS, working as an associate professor at Government First Grade College, Kanakapura. This is sixth session for the financial accounting paper of first sem BCom SCP syllabus, wherein in this session we'll be solving the problems on accounting equations. Here I have taken one question. Okay. So I hope this is visible to all. Right. So this is first question of accounting equation, wherein here Mr. Ramesh started a business under the name of Ramesh and Co. Okay. So the details of the transaction of his business are given below. The first transaction is commenced business with capital. Okay. First is commenced business with capital of rupees 1 lakh. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಸ್ಟೆಪ್ಸ್ ಯಾವ್ಯಾವ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ. ಓಕೆ, ರೈಟ್. ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಿದೆ, ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡ್ತಾ ಇದ್ದಾರೆ ವಿತ್ ಎ ಕ್ಯಾಪಿಟಲ್ ಆಫ್ rupees 1 lakh. ಸೊ ನಾವೇನ್ ಮಾಡಬೇಕು, ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ತಾ ಇದೀವಿ. ಈಗ ಇದರಲ್ಲಿ ಆಸ್ಪೆಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫೈಯಿಂಗ್ ಆಫ್ ದ ವೇರಿಯೇಬಲ್ಸ್. ಸೊ ಯಾವ್ಯಾವ ವೇರಿಯೇಬಲ್ಸ್ ಇದೆ ಇದರಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಅಂತಂದ್ರೆ, ನೋಡಿ ನಾನು ಫಸ್ಟ್ ಟ್ರಾನ್ಸಾಕ್ಷನ್ ಹೇಳ್ಕೊಡ್ತಾ ಇದ್ದೀನಿ. ದ ವೇರಿಯೇಬಲ್ಸ್ ವಿ ಹ್ಯಾವ್ ಈಸ್ ಒಂದು ಕ್ಯಾಪಿಟಲ್, ಮತ್ತೊಂದು ಕ್ಯಾಶ್. ಆಯ್ತಾ, ವೇರಿಯೇಬಲ್ ಅನ್ನು ಐಡೆಂಟಿಫೈ ಮಾಡಿದ್ದಾಯ್ತು. ಆಮೇಲೆ ಇದು ಯಾವ ಒಂದು ಆಸ್ಪೆಕ್ಟ್ ಅನ್ನೋದನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಇದು ಅಸೆಟ್ಗೆ ಬರುತ್ತಾ, ಲಯಬಿಲಿಟಿಗೆ ಬರುತ್ತಾ, ಕ್ಯಾಪಿಟಲ್ಗೆ ಬರುತ್ತಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಮತ್ತೆ ಅಕೌಂಟಿಂಗ್ ಈಕ್ವೇಶನ್ ನಾನು ನಿಮ್ಮ ಫಾರ್ಮುಲಾ ನಿಮಗೆ ಹೇಳ್ಕೊಟ್ಟಿದ್ದೆ, ನೆನಪಿರ್ಬೋದು ಫಾರ್ಮುಲಾ. ದಟ್ ಈಸ್, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಓಕೆ, ರೈಟ್. ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ದ ಅಕೌಂಟಿಂಗ್ ಈಕ್ವೇಶನ್. ಓಕೆ, ಸೊ ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ವೇರಿಯೇಬಲ್ಸ್ ಅನ್ನು ಐಡೆಂಟಿಫೈ ಮಾಡಿದೀವಿ, ದಟ್ ಈಸ್ ಕ್ಯಾಪಿಟಲ್ ಅಂಡ್ ದ ಕ್ಯಾಶ್. ಈಗ ಕ್ಯಾಪಿಟಲ್ ಆಸ್ ವಿ ನೋ, ದಿಸ್ ಕಮ್ಸ್ ಫಾರ್ ದ ಕ್ಯಾಪಿಟಲ್ ಅಂಡ್ ಕ್ಯಾಶ್ ಕಮ್ಸ್ ಫಾರ್ ದ ಅಸೆಟ್ಸ್. ಓಕೆನಾ? ಸೊ ಈಗ ಇದು ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಇದರ ಎಫೆಕ್ಟ್ ಏನು ಅನ್ನೋದನ್ನ ನೋಡಬೇಕು. ಸೊ ಕ್ಯಾಪಿಟಲ್ ಈಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್, ಸೊ ದೇರ್ ಈಸ್ ಎ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್, ಅಂಡ್ asset cash is coming into the business, so there it is also increasing. ಆಯ್ತಾ? ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಕೆಳಗಡೆ ಟೇಬಲ್ ಅಲ್ಲಿ ಹಾಕಿದ್ದೀನಿ ನಾನು ಫಸ್ಟ್ ಟ್ರಾನ್ಸಾಕ್ಷನ್. ಸೊ ದಟ್ ಇಸ್ commenced business with capital of rupees 1 lakh. So this is increase in the cash and increase in the capital. ಈ ತರ ಒಂದು ಟೇಬಲ್ ಅನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಟೇಬಲ್ ಅಲ್ಲಿ ಫಸ್ಟ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮು ಟ್ರಾನ್ಸಾಕ್ಷನ್, ಥರ್ಡ್ ಕಾಲಮ್ ಎಫೆಕ್ಟ್, ಫೋರ್ತ್ ಕಾಲಮ್ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಇಲ್ಲಿ ಅಸೆಟ್ಸ್ ದಿಸ್ ಪಾರ್ಟ್ ಇಸ್ ಈಕ್ವಲ್ ಟು ಕಿಂತ ಲೆಫ್ಟ್ ಅಲ್ಲಿ ಇರುವಂತದ್ದು ಒಂದು ಪಾರ್ಟ್ ಆದ್ರೆ, ನೆಕ್ಸ್ಟ್ ಅದರ್ ಸೈಡ್ ವಿ ಹ್ಯಾವ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಆಲ್ವೇಸ್ ದ ಅಸೆಟ್ ಶುಡ್ ಬಿ ಈಕ್ವಲ್ ಟು ದ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ನಾವು ಈ ರೀತಿ ಮಾಡ್ತಾ ಹೋಗ್ಬೇಕು. ಆಯ್ತಾ? ಸೊ ಇಲ್ಲಿ ಇನ್ಕ್ರೀಸ್ ಇನ್ ದ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಅಂದ್ರೆ 1 lakh ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್, ಈಗ ಕ್ಯಾಪಿಟಲ್ ಅಲ್ಲಿ ಹಾಕಿದೀನಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಕೂಡ 1 lakh ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇಲ್ಲಿ ಎಫೆಕ್ಟ್ ಏನು, ಈಗ ಬ್ಯಾಲೆನ್ಸ್, ನೆಕ್ಸ್ಟ್ ಬ್ಯಾಲೆನ್ಸ್ ಅಂತ ಹಾಕೊಳ್ಬೇಕು. ಸೊ ಬ್ಯಾಲೆನ್ಸ್ ಏನು, 1 lakh ಹಾಗೆ, ಇದು ಹಾಗೆ ತಗೊಳ್ಬೇಕು ಕೆಳಗಡೆ 1 lakh, ಇದು ಕೂಡ 1 lakh. ಈಗ ಸೊ ಇಲ್ಲಿ 1 lakh ಈಸ್ ಈಕ್ವಲ್ ಟು 1 lakh, ಇದೆರಡೂ ಕೂಡ ಈಕ್ವಲ್ ಆಗಿದೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಮುಗೀತು. ವಾಟ್ ಈಸ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್? ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡೋಣ. ಈಗ
ಫಸ್ಟ್ ಟ್ರಾನ್ಸಾಕ್ಷನ್ ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇದೇ ರೀತಿ ನಾವು ಎಲ್ಲ ಟ್ರಾನ್ಸಾಕ್ಷನ್ಗೂ ಕೂಡ ಮಾಡಬೇಕಾಗತ್ತೆ. ಸೊ ಈಗ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗಿ. ಹಾಗೇನೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಟ್ರಾನ್ಸಾಕ್ಷನ್ನು ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರಮೇಶ್ ಅಂತ ಇದೆ ಆಯ್ತಾ. ಸೊ ದಿಸ್ ಇಸ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್, ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರಮೇಶ್. ಹಾಗಾದ್ರೆ ಇಲ್ಲಿ ಆಸ್ಪೆಕ್ಟ್ಸ್ ಏನೇನು ಬರುತ್ತೆ ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಟ್ರಾನ್ಸಾಕ್ಷನ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಗೂಡ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಗೂಡ್ಸ್ ಅಂದ್ರೆ ಸ್ಟಾಕ್, ಕರೆಕ್ಟ್ ಅಲ್ವಾ? ಸ್ಟಾಕ್ ಯಾವ್ದ್ರಲ್ಲಿ ಬರುತ್ತೆ? ಅಸೆಟ್ಸ್ ಅಲ್ಲಿ ಬರುತ್ತೆ ಆಯ್ತಾ. ಮತ್ತೊಂದು ಯಾವುದು? ಆನ್ ಕ್ರೆಡಿಟ್, ಸಾಲ ತಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ಯಾವ್ದ್ರಲ್ಲಿ ಬರುತ್ತೆ? ಇದು ಕ್ರೆಡಿಟಾರ್ಸ್ ಅಲ್ಲಿ ಬರುತ್ತೆ. ಕ್ರೆಡಿಟಾರ್ಸ್ ಅಂದ್ರೆ ಯಾವುದು? ಲಯಾಬಿಲಿಟೀಸ್ ಅಲ್ಲಿ ಬರುತ್ತೆ. ನೋಡಿ, ನೀವು ಇದನ್ನ ಐಡೆಂಟಿಫೈ ಮಾಡೋದನ್ನ ಕಲ್ತ್ಬಿಟ್ರೆ ನೆಕ್ಸ್ಟ್ ಪಾರ್ಟ್ ನಿಮಗೆ ಈಸಿ ಆಗೋಗುತ್ತೆ ಆಯ್ತಾ. ಸೊ ಈಗ ಗೂಡ್ಸ್ ಬರ್ತಾ ಇದೆ, ಸ್ಟಾಕ್ ತಗೊಂಡ್ ಬರ್ತಾ ಇದೀವಿ. ಹಾಗಾಗಿ ದ ಎಫೆಕ್ಟ್ ವಿಲ್ ಬಿ ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಅಸೆಟ್. ಸ್ಟಾಕು ಜಾಸ್ತಿ ಆಯ್ತು. ಹಾಗೆ ಲಯಾಬಿಲಿಟೀಸ್ ಏನಾಯ್ತು? ಸಾಲದಲ್ಲಿ ವಸ್ತುಗಳನ್ನ ತಂದಿದ್ದೀವಲ್ವಾ, ಹಾಗಾಗಿ ಲಯಾಬಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಅಕೌಂಟಿಂಗ್ ಈಕ್ವೇಶನ್ಗೆ ಏನಾಗುತ್ತೆ ನೋಡೋಣ. ಇಲ್ಲಿ ಸೆಕೆಂಡ್ ಅಕೌಂಟಿಂಗ್ ಈಕ್ವೇಶನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನೀವು ಇನ್ಕ್ರೀಸ್ ಇನ್ ದ ಅಸೆಟ್, ಓಕೆ, ಅಸೆಟ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಇಫ್ ಯು ಸಿ ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಲಯಾಬಿಲಿಟಿ ಆಲ್ಸೋ. ಸೊ ಎಷ್ಟು ಅಸೆಟ್ಸ್ ಅಲ್ಲಿ ಇನ್ಕ್ರೀಸ್ ಆಗಿರೋದು? 80,000. ಲಯಾಬಿಲಿಟಿಯಲ್ಲಿ ಇನ್ಕ್ರೀಸ್ ಆಗಿದೆ 80,000 ಆಯ್ತಾ. ಸೊ ಈಗೇನು ಮಾಡಬೇಕು ನೀವು? ಪ್ರೀವಿಯಸ್ ಈಕ್ವೇಶನ್, ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಮತ್ತು ಈ ಟ್ರಾನ್ಸಾಕ್ಷನ್ ಅನ್ನ ಟೋಟಲ್ ಮಾಡಿ ಬ್ಯಾಲೆನ್ಸ್ ಅಲ್ಲಿ ಹಾಕೊಳ್ಬೇಕು. ಸೊ ಪ್ರೀವಿಯಸ್ ಅಲ್ಲಿ ನಮ್ಗೆ ಇಲ್ಲಿ 1 lakh ಇತ್ತು. 1 lakhಗೆ 80,000 ಆ್ಯಡ್ ಮಾಡಿದ್ವಿ, 1,80,000 ಆಯ್ತು. ಹಾಗೆ ಲಯಾಬಿಲಿಟೀಸ್ ಸೈಡ್ ಅಲ್ಲಿ, ಲಯಾಬಿಲಿಟೀಸ್ ಅಲ್ಲಿ ಏನಾಗಿದೆ? ಸೊ ಇಲ್ಲಿ 0 ಇತ್ತು, ಇಲ್ಲಿ 80,000 ಬಂದಿದೆ. ಸೊ ಇಲ್ಲಿ ಏನಾಯ್ತು? ಎಫೆಕ್ಟು 80,000 ಆಯ್ತು. ಇಲ್ಲಿ 1 lakh ಹಾಗೇ ಇದೆ, 1 lakh ಅನ್ನ ನಾವು ತಗೊಂಡಿದ್ದೀವಿ. ಸೊ 1 lakh ಆಯ್ತು. ದಿಸ್ 1,80,000 ಈಸ್ ಈಕ್ವಲ್ ಟು 80,000 ಪ್ಲಸ್ 1 lakh. ಸೊ 1,80,000 ಈಸ್ ಈಕ್ವಲ್ ಟು 1,80,000. ದಿಸ್ ಇಸ್ ದ ಈಕ್ವೇಶನ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ನಾವು. ಸೊ ನೆಕ್ಸ್ಟ್ ಯಾವುದಿದೆ ಇಲ್ಲಿ? ಬಾಟ್ ಫರ್ನಿಚರ್ ಫಾರ್ ಕ್ಯಾಶ್. ಆಸ್ಪೆಕ್ಟ್ಸ್ ಯಾವ್ದು ಇಲ್ಲಿ? ಒಂದು ಫರ್ನಿಚರು, ಮತ್ತೊಂದು ಕ್ಯಾಶ್. ಸೊ ಈಗ ಆಸ್ಪೆಕ್ಟ್ಸ್ ಅನ್ನ ಬರ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಟ್ರಾನ್ಸಾಕ್ಷನ್ ಯಾವ್ಯಾವ ಅಕೌಂಟಿಗೆ ಎಫೆಕ್ಟ್ ಆಗುತ್ತೆ ಅಂತ. ಒಂದು ಫರ್ನಿಚರ್ ಅಕೌಂಟ್ಗೆ, ಮತ್ತೊಂದು ಕ್ಯಾಶ್ ಆಯ್ತಾ. ಸೊ ಫರ್ನಿಚರ್ ಏನು? ಅಸೆಟ್. ಕ್ಯಾಶ್ ಏನು? ಅಸೆಟ್. ಸೊ ಇಲ್ಲಿ ಫರ್ನಿಚರ್ ಅನ್ನ ತಗೊಂಡ್ ಬರ್ತಾ ಇದ್ದೀವಿ ನಾವು, ಹಾಗಾಗಿ ಅಸೆಟ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಅಸೆಟ್ ಅನ್ನ ತಗೊಂಡ್ ಬರ್ಬೇಕಾದ್ರೆ ಕ್ಯಾಶ್ ಅನ್ನ ಪೇ ಮಾಡಿದೀವಿ, ಹಾಗಾಗಿ ಕ್ಯಾಶ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಒಂದು ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಅಸೆಟ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಆಯ್ತಾ. ಅದನ್ನೇ ಇಲ್ಲಿರೋದು ನೋಡಿ, ಡಿಕ್ರೀಸ್ ಇನ್ ಕ್ಯಾಶ್, ಇನ್ಕ್ರೀಸ್ ಇನ್ ಫರ್ನಿಚರ್. ಓಕೆ, ಡಿಕ್ರೀಸ್ ಇನ್ ಕ್ಯಾಶ್ ಅಂದ್ರೆ ಡಿಕ್ರೀಸ್ ಇನ್ ದ ಅಸೆಟ್, ಇನ್ಕ್ರೀಸ್ ಇನ್ ದ ಅಸೆಟ್. ಹಾಗಾಗಿ ಡಿಕ್ರೀಸ್ ಎಷ್ಟಾಗಿದೆ? -10,000. ಆಮೇಲೆ ಇನ್ಕ್ರೀಸ್ ಇನ್ ದ ಅಸೆಟ್ ಪ್ಲಸ್ 10,000. ಮತ್ತೆ ಇಲ್ಲಿಂದ ನಾವು ಪ್ರೀವಿಯಸ್ ಬ್ಯಾಲೆನ್ಸ್ ಇದೆಯಲ್ಲ, ಈ ಪ್ರೀವಿಯಸ್ ಬ್ಯಾಲೆನ್ಸ್ಗೆ ಏನಾಯಿತು ಅಂತ ನೋಡ್ಬೇಕೀಗ. ಸೊ 1,80,000 ಅಲ್ಲಿ -10,000 ಪ್ಲಸ್ 10,000 ಎಫೆಕ್ಟ್ ಈಸ್ 1,80,000. ಸೊ ಇಲ್ಲಿ 80,000 ಹಾಗೆ ಬಂತು, ಇಲ್ಲಿ 1 lakh ಹಾಗೆ ಬಂದಿದೆ. ಸೊ 1,80,000 ಈಸ್ ಈಕ್ವಲ್ ಟು 80,000 ಪ್ಲಸ್ 1 lakh ಈಸ್ 1,80,000. ಸೊ ಈಗ ಥರ್ಡ್ ಟ್ರಾನ್ಸಾಕ್ಷನ್ ಆಯಿತು. ದಿಸ್ ಇಸ್ ಕ್ಲಿಯರ್ ನೌ. ಸೊ ನಾವು ವಿಲ್ ಮೂವ್ ಟು ದ ಫೋರ್ತ್ ಟ್ರಾನ್ಸಾಕ್ಷನ್ ಆಯ್ತಾ. ಸೊ ವಾಟ್ ಈಸ್ ದ ಫೋರ್ತ್ ಟ್ರಾನ್ಸಾಕ್ಷನ್? ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹40,000. ಸೊ ನಾವು ಇಲ್ಲಿ ಸೇಲ್ಸ್ ಮಾಡ್ತಾ ಇದ್ದೀವಿ, ಅಂದರೆ ವಿ ಆರ್ ಸೆಲ್ಲಿಂಗ್ ಗೂಡ್ಸ್ ಆಯ್ತಾ, ಫಾರ್ ಕ್ಯಾಶ್. ಆಸ್ಪೆಕ್ಟ್ಸ್ ಯಾವ್ದು? ಒಂದು ಗೂಡ್ಸು, ಮತ್ತೊಂದು ಕ್ಯಾಶ್. ಸೊ ಗೂಡ್ಸ್ ಅಂದರೆ ಇಟ್ ಈಸ್ ಎ ಸ್ಟಾಕ್. ಓಕೆ, ಸ್ಟಾಕ್ ಅಂತಂದ್ರೆ ಅಸೆಟ್, ದಿಸ್ ಇಸ್ ಅಸೆಟ್. ಕ್ಯಾಶ್ ಅಂದ್ರೆ ಅಸೆಟ್. ಸೊ ಇಲ್ಲಿ ಏನಾಗ್ತಾ ಇದೆ ನೋಡೋಣ. ಈಗ ನಾವು ಮಾರಾಟ ಮಾಡ್ತಾ ಇದ್ದೀವಿ, ವಿ ಆರ್ ಸೆಲ್ಲಿಂಗ್ ಗೂಡ್ಸ್, ಸೊ ದ ಸ್ಟಾಕ್ ವಿಲ್ ರೆಡ್ಯೂಸ್. ದೇರ್ ಈಸ್ ಎ ಡಿಕ್ರೀಸ್ ಇನ್ ದ ಸ್ಟಾಕ್, and when we are selling we are getting a cash, so there is increase in the cash. So
decrease in one asset and increase in another asset. So here that is what I have written, decrease in the asset ಅಂದ್ರೆ ಡಿಕ್ರೀಸ್ ಇನ್ ದ ಸ್ಟಾಕ್. ಇಲ್ಲಿ ಅಸೆಟ್ ಅಂದರೆ ಸ್ಟಾಕ್. ಸ್ಟಾಕ್ ಕಡಿಮೆ ಆಗಿದೆ, ಕ್ಯಾಶು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಕಡಿಮೆ ಆಗಿರೋದ್ರಿಂದ ಇಲ್ಲಿ -40,000 ಅಂತ ಹಾಕಿದ್ದೀನಿ. ಒಂದು ಕ್ಯಾಶ್ ಬರ್ತಾ ಇದೆ, ದಿಸ್ ಇಸ್ +40,000. ಒಂದು -40 ಇದೆ, ಮತ್ತೊಂದು +40 ಇದೆ. ಹಾಗಾಗಿ ಎಫೆಕ್ಟ್ ಏನಾಗುತ್ತೆ, ಬಿಫೋರ್ ಬ್ಯಾಲೆನ್ಸ್ ಏನಿತ್ತು ನಮಗೆ ಅದೇ ಬ್ಯಾಲೆನ್ಸೇ ಬರುತ್ತೆ. ದಟ್ ಈಸ್ ಹಿಯರ್ ವಿ ಹ್ಯಾಡ್ 1,80,000 ಇನ್ ದ ಪ್ರೀವಿಯಸ್ ಒನ್, 1,80,000 ಇಲ್ಲಿ ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಇದಿಷ್ಟು ಸೇರಿದ್ರೆ ಏನಾಯಿತು, ಮತ್ತೆ ಈಗ ಸಾರಿ ಇದಿಷ್ಟು ಸೇರಿದ್ರೆ ಏನಾಯಿತು, 1,80,000 ಆಯಿತು. ಮತ್ತು 80,000 ಹಾಗೆ ಬಂದಿದೆ. ಇಲ್ಲಿ ಯಾವುದೇ ಲಯಾಬಿಲಿಟೀಸ್ ಮೇಲೆ ಯಾವ ಎಫೆಕ್ಟು ಇಲ್ಲ. ಈ ಒಂದು ಟ್ರಾನ್ಸಾಕ್ಷನಲ್ಲಿ ಯಾವ ಲಯಾಬಿಲಿಟೀಸು ಇಲ್ಲ. ಹಾಗಾಗಿ 80,000 ಹಾಗೆ ಬಂದಿದೆ, 1,00,000 ಹಾಗೆ ಬಂದಿದೆ. ಫೈನ್, ಓಕೆ. ಸೊ ಈಗ ನಾವು 5th ಟ್ರಾನ್ಸಾಕ್ಷನಿಗೆ ಹೋಗೋಣ. 5th ಟ್ರಾನ್ಸಾಕ್ಷನ್ ಈಸ್ ಪೇಯ್ಡ್ ರಮೇಶ್ ಆನ್ ಅಕೌಂಟ್ ₹40,000. ಸೊ ರಮೇಶ್ಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ. ವಿ ಆರ್ ಪೇಯಿಂಗ್ ರಮೇಶ್, ಆಯಿತಾ. ಸೊ ಹಾಗಾಗಿ ಏನಾಯಿತು, ಇಲ್ಲಿ ನೋಡಿ ರಮೇಶ್ ಯಾರು ಅಂತ ಗೊತ್ತಾಗ್ತಿದೆಯಾ ನಿಮಗೆ? ಸೆಕೆಂಡ್ ಟ್ರಾನ್ಸಾಕ್ಷನಲ್ಲಿ ನೋಡಿದರೆ ನಾವು ರಮೇಶ್ ಹತ್ರ ಗೂಡ್ಸನ್ನ ಕ್ರೆಡಿಟಿಗೆ ಸಾಲಕ್ಕೆ ತೊಗೊಂಡು ಬಂದಿದ್ವಲ್ವ, ಅವ್ರಿಗೀಗ ನಾವು ಪೇ ಮಾಡ್ತಾ ಇದ್ದೀವಿ. ಹಾಗಾಗಿ ಟ್ರಾನ್ಸಾಕ್ಷನ್ನಲ್ಲಿ ವೇರಿಯೇಬಲ್ಸ್ ಯಾವ್ದ್ಯಾವ್ದಿದೆ, ಒಂದು ಕ್ಯಾಶು, ಮತ್ತೊಂದು ನಾವು ಸಾಲ ಪೇ ಮಾಡ್ತಾ ಇದ್ದೀವಲ್ವಾ, ಹಾಗಾಗಿ ಲಯಾಬಿಲಿಟೀಸು. ಸೊ ಇಲ್ಲಿ ನಾವು ಸಾಲ ಪೇ ಮಾಡ್ತಾ ಇದ್ದೀವಿ. ವಿ ಆರ್ ಪೇಯಿಂಗ್ ಕ್ಯಾಶ್ ಟು ರಮೇಶ್. ಸೊ ಆಸ್ ವಿ ನೋ, ಕ್ಯಾಶ್ ಈಸ್ ಎ ಅಸೆಟ್. ಓಕೆ, asset, there is a decrease in the cash. When we are paying, the cash goes out of the business, so there is a decrease in the cash. And what happens to the liabilities? Even the liability will also reduce. So we are paying out our liability, our burden is coming down, so there is a decrease in the liability. So there is a decrease in the asset and there is a decrease in the liability. So if you see this column, that is what is shown in this. So there is a decrease in the cash, there is a decrease in the asset, there is a decrease in the liability. Okay, so assets -40,000 and liabilities -40,000. ಹಾಗಾಗಿ 1,80,000 ಇಂದ -40 ಆದರೆ ಓಕೆ ಎಷ್ಟು ಬಂತು ನಮಗೀಗ, 1,40,000 ಬಂತು. ಆಯಿತಾ. ಇಲ್ಲಿ ನಮಗೆ 80,000 ಇದೆ, 80,000 ಇಂದ -40 ಮಾಡಿದರೆ ವಿ ಆರ್ ಗೆಟ್ಟಿಂಗ್ 40,000. ಸೊ ಇಲ್ಲಿ -1,000 ಬಂದಿದೆ. ಇದು ಮಿಸ್ಟೇಕ್ ಆಗಿದೆ, ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಆಯಿತಾ, ಅದನ್ನು ಬಿಟ್ಬಿಡಿ. -1,000 ಇವು ಜಸ್ಟ್ ಇಗ್ನೋರ್. ಸೊ ಇಲ್ಲಿ 1,00,000 ಏನಾಯಿತು, ಹಾಗೆ 1,00,000 ಇಲ್ಲಿ ಬಂದಿದೆ. ಓಕೆ, ಇಸ್ ದಟ್ ಕ್ಲಿಯರ್? Okay, so till the 5th transaction, I hope it is clear for you. Okay, 5th transaction is clear. We are moving to the 6th one here. See the transaction now. Paid shop rent of ₹10,000. We are paying the shop rent. Aita? We are paying the expenses. So what are the variables here? It is cash and the expenses. Correct alva? So ಕ್ಯಾಶ್ ಯಾವುದ್ರಲ್ಲಿ ಬರುತ್ತೆ, ಅಸೆಟ್ಟಿಗೆ ಬರುತ್ತೆ. ಎಕ್ಸ್ಪೆನ್ಸಸ್ ಯಾವುದ್ರಲ್ಲಿ ಬರುತ್ತೆ, ನಾನು ಪ್ರೀವಿಯಸ್ ಸೆಷನ್ನಲ್ಲಿ ಹೇಳಿದ್ದೆ ನಿಮಗೆ. ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಲಾಸಸ್ ಆಗಿರ್ಬೋದು, ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ವಿಲ್ ಡೈರೆಕ್ಟ್ಲಿ ಎಫೆಕ್ಟ್ ಆನ್ ದ ಕ್ಯಾಪಿಟಲ್. ಹಾಗಾಗಿ ಎಕ್ಸ್ಪೆನ್ಸಸ್ ಯಾವುದ್ರಲ್ಲಿ ಬರುತ್ತೆ, ಕ್ಯಾಪಿಟಲಲ್ಲಿ ಬರುತ್ತೆ. ಆಯಿತಾ. ಸೊ ಮತ್ತೆ ನಾನು ಇನ್ನೊಂದು ಹೇಳಿದ್ದೆ ನಿಮಗೆ, ಎಕ್ಸ್ಪೆನ್ಸಸ್ ವಿಲ್ ರೆಡ್ಯೂಸ್ ದ ಕ್ಯಾಪಿಟಲ್ ವೆರಾಸ್ ಇನ್ಕಮ್ಸ್ ಆ್ಯಂಡ್ ಗೇನ್ ವಿಲ್ ಇನ್ಕ್ರೀಸ್ ದ ಕ್ಯಾಪಿಟಲ್ ಅಂತ. ಹಾಗಾಗಿ ಎಕ್ಸ್ಪೆನ್ಸಸ್ ಏನು ಮಾಡ್ತಾ ಇದೆ, ಇಟ್ ಈಸ್ ರೆಡ್ಯೂಸಿಂಗ್ ದ ಕ್ಯಾಪಿಟಲ್. ಸೊ ವೆನ್ ವಿ ಆರ್ ಪೇಯಿಂಗ್ ದ ಕ್ಯಾಶ್, ವೆನ್ ವಿ ಆರ್ ಪೇಯಿಂಗ್ ದ ರೆಂಟ್, here we are paying the rent, so the cash goes out of the business, so there is a reduce in the cash. ಅಸೆಟ್ ಕಡಿಮೆ ಆಗ್ತಾ ಇದೆ, ಕ್ಯಾಪಿಟಲ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಶೋನ್ ಇನ್ ದ ನೆಕ್ಸ್ಟ್ ಕಾಲಮ್. ಡಿಕ್ರೀಸ್ ಇನ್ ದ ಅಸೆಟ್, ಡಿಕ್ರೀಸ್ ಇನ್ ದ ಕ್ಯಾಶ್ ಇಯರ್. ಓಕೆ, ಸೊ ದೆರ್ ಈಸ್ ಅ ಡಿಕ್ರೀಸ್ ಇನ್ ದ ಕ್ಯಾಪಿಟಲಲ್ಲಿ ಕಡಿಮೆ ಆಗ್ತಾ ಇದೆ. ಆಯಿತಾ. ಸೊ ಎಷ್ಟು, 10,000 ಇಲ್ಲಿ ಕಡಿಮೆ ಆಯಿತು. ಲಯಾಬಿಲಿಟೀಸ್ ಯಾವುದು ಎಫೆಕ್ಟ್ ಇಲ್ಲ, ಕ್ಯಾಪಿಟಲಲ್ಲಿ ಎಫೆಕ್ಟ್ ಆಗ್ತಾ ಇದೆ, ದಟ್ ಈಸ್ -10,000.
ಇಲ್ಲಿ 1,40,000 ಇದೆ. 1,40,000 minus 10,000 is 1,30,000. So here we have 40,000. 40,000 as it is, ಇಲ್ಲಿ 0 ಇರೋದ್ರಿಂದ 40,000 ಹಾಗೆ ಬರುತ್ತೆ. As there is no effect for the liability, the 40,000 same will continue. Okay, and next here we have capital. Previous in the previous balance we had capital of 1 lakh. So 1 lakh in the 10,000 minus ಮಾಡಿದ್ರೆ we get 90,000. So the balance after the sixth transaction is assets 1,30,000, liability 40,000, and capital is 90,000. When we add both liability and capital, it is 1,30,000. So assets are equal to liabilities and capital. This is the sixth transaction. Now let us see the seventh transaction. I hope you all understanding this. Okay, so seventh transaction ಗೆ ಹೋಗೋಣ. Seventh transaction is paid salary rupees 5,000. Okay, so here again we are paying expenses, we are paying salary. So the aspects are, aspect ಅಂತನಾದ್ರೂ ತಗೊಳ್ಳಿ, ವೇರಿಯಬಲ್ ಅಂತನಾದ್ರೂ ತಗೊಳ್ಳಿ, cash and the expenses. Okay, cash and the expenses. So we are paying salary, the cash is going out. As this is an asset, the cash is going out, it reduces the asset. ಆಯ್ತಾ? ಸೊ ಎಕ್ಸ್ಪೆನ್ಸಸ್ ಯಾವ್ದ್ರ ಮೇಲೆ ಬರ್ಬೇಕಂತ ಹೇಳಿದ್ದೆ ನಾನು. ಎಕ್ಸ್ಪೆನ್ಸಸ್ಸು it is going to affect on the capital, it will reduce the capital. Fine, right? So expenses comes to the capital, this is reducing the capital. Cash is going out, so it is reducing the asset. Capital, it is reducing the capital also. So see the next column, decrease in the asset, decrease in the capital. ಆಯ್ತಾ? ಎಷ್ಟು ಅಮೌಂಟು ಇಲ್ಲಿ ಅಮೌಂಟ್ ಇದೆಯಲ್ವಾ 5,000. ಸೊ ಮೈನಸ್ 5,000, and when we see the liability is 0, capital is minus 5,000. Okay, previous balance ಅನ್ನ ತಗೊಂಡು 1,30,000 ಇದೆ ಇಲ್ಲಿ. 1,30,000 minus 5,000 is 1,25,000. Okay, 40,000 liability, no effect on the liability. ಈ 40,000 ಹಾಗೆ ಬರುತ್ತೆ. ಆಯ್ತಾ? ಇಲ್ಲಿ 90,000 ಇಂದ minus 5,000 ಆದರೆ 85,000 ಆಗುತ್ತೆ. ಅಗೈನ್ liability plus liability plus capital is 1,25,000, that is equal to the asset. So till seventh transaction we have understood. Coming to the eighth transaction. Okay, eighth transaction ಐಡೆಂಟಿಫೈ ಮಾಡಿ ಈಗ ವೇರಿಯೇಬಲ್ಸ್. ಏಯ್ತ್ ಟ್ರಾನ್ಸಾಕ್ಷನ್ಗೆ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ವಿಮಲ್. ಆಯ್ತಾ? ಸೊ ಸೇಲ್ ಮಾಡ್ತಾ ಇದ್ದೀವಿ ನಾವು ಯಾರಿಗೆ? ವಿಮಲ್ಗೆ. ಹೇಗೆ? ಆನ್ ಕ್ರೆಡಿಟ್. ಇಯರ್ ದಿಸ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್, ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಕ್ಯಾಶ್ ಇಯರ್. ಆಯ್ತಾ? ವಿ ಆರ್ ಸೆಲ್ಲಿಂಗ್ ಗೂಡ್ಸ್. ಗೂಡ್ಸ್ ಅಂದರೆ ಯಾವುದ್ರಲ್ಲಿ ತಗೊಳ್ಬೇಕಂತ ಹೇಳಿದ್ದೆ ನಾನು? ಎಸ್, ಕರೆಕ್ಟ್, ಇಟ್ ಇಸ್ ಸ್ಟಾಕ್. ಸ್ಟಾಕ್ ಯಾವುದ್ರಲ್ಲಿ ಬರುತ್ತೆ? ಅಸೆಟ್. ಆಯ್ತಾ? ವಿ ಆರ್ ಸೆಲ್ಲಿಂಗ್, the stock is going out, so the effect is it reduces the asset. Fine, right? Next, we are selling to ವಿಮಲ್. ಸೊ ನಮಗೆ ವಿಮಲ್ಲಿಂದ ದುಡ್ಡು ಬರಬೇಕಾಗಿದೆ, ಹಾಗಾಗಿ ಇದೇನಾಗುತ್ತೆ? ಡೆಟಾರ್ಸ್ ಆಗುತ್ತೆ. ನಮಗೆ ಬರಬೇಕಾಗಿರುವಂಥ ಹಣ ಡೆಟಾರ್ಸ್ ಏನಾಯಿತು? ಅಸೆಟ್ಸ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಡೆಟಾರ್ಸ್ ಅಮೌಂಟ್ ಏನಾಯಿತು? ನಮಗೆ ಬರಬೇಕಾಗಿರೋ ಅಮೌಂಟ್ ಅಲ್ವಾ? ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ಒಂದು ಅಸೆಟ್ಟು ಅಂದರೆ ಕ್ಯಾಶ್, ಸಾರಿ, ಸ್ಟಾಕು ಡಿಕ್ರೀಸ್ ಆಗಿದೆ, ಡೆಟಾರ್ಸು ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ, ನಾವು ನೋಡಿ, ಡಿಕ್ರೀಸ್ ಇನ್ ಅಸೆಟ್, ಇನ್ಕ್ರೀಸ್ ಇನ್ ಅಸೆಟ್ ಅಂದರೆ ಯಾವುದು? ಡಿಕ್ರೀಸ್ ಇನ್ ಅಸೆಟ್ ಅಂದರೆ ಸ್ಟಾಕು. ಓಕೆ, ಆಮೇಲೆ ಇನ್ಕ್ರೀಸ್ ಇನ್ ಅಸೆಟ್ ಅಂದರೆ ಇದು ಡೆಟಾರ್ಸು. ಅಮೌಂಟು ಟ್ರಾನ್ಸಾಕ್ಷನಲ್ಲಿ ನೋಡಿ 25,000. ಒಂದು ಸಾರಿ -25, ಮತ್ತೊಂದು ಸಾರಿ +25. ದ ಎಫೆಕ್ಟ್ ಈ ವಿಲ್ ಬಿ 0. ಸೊ ಪ್ರೀವಿಯಸ್ ಬ್ಯಾಲೆನ್ಸಲ್ಲಿ ಎಷ್ಟಿತ್ತು? 1,25,000. ಅದೇ 1,25,000 ಇಲ್ಲಿ ಬಂದಿದೆ ಮತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಲಯಾಬಿಲಿಟೀಸ್ ದೇರ್ ಇಸ್ ನೋ ಎಫೆಕ್ಟ್, ಕ್ಯಾಪಿಟಲ್ ದೇರ್ ಇಸ್ ನೋ ಎಫೆಕ್ಟ್. ಸೊ ಸೇಮ್ 40,000 ಇಯರ್ ವಿ ಹ್ಯಾವ್ ಟೇಕನ್. Again here 85,000 has come down, same amount. Okay, 1,25,000 is equal to 40 plus 85 is again 1,25,000. So assets are equal to the liabilities and capital.
Right. So it is clear till the 8th transaction. We'll move to the next one, 9th one. Withdraw cash for personal use. ಕ್ಯಾಶ್ ವಿಡ್ರಾ ಮಾಡ್ತಾ ಇದ್ದಾರೆ ಪರ್ಸನಲ್ ಯೂಸ್ಗೆ. ನೆನಪಿದೆಯಾ ಇದೇನಂತ? ಓಕೆ, ಕರೆಕ್ಟ್, ಡ್ರಾಯಿಂಗ್ಸ್. ಆಯ್ತಾ? ಡ್ರಾಯಿಂಗ್ಸು ಮತ್ತೆ ಕ್ಯಾಶ್. ಸೊ ಡ್ರಾಯಿಂಗ್ಸ್ ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ? ಕ್ಯಾಪಿಟಲ್ ಮೇಲಲ್ವಾ? ಕರೆಕ್ಟ್. ಸೊ ಅವ್ರು ತಗೊಂಡು ಹೋಗ್ತಾ ಇದಾರಲ್ವಾ, ಅಂದ್ರೆ ಡ್ರಾಯಿಂಗ್ಸ್ ಅಂದ್ರೆ ಏನು? ಪ್ರೊಪ್ರೈಟರ್ ತನ್ನ ಸ್ವಂತ ಬಳಕೆಗೆ ಕಂಪನಿಯಿಂದ ಏನಾದ್ರೂ ತಗೊಂಡು ಹೋದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಹಾಗಾಗಿ ಕ್ಯಾಪಿಟಲ್ ಏನಾಗ್ತಾ ಇದೆ? ಡ್ರಾಯಿಂಗ್ಸ್ ಆದಾಗ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ಓಕೆ, ಆಸ್ ದ ಕ್ಯಾಶ್ ಈಸ್ ಅನ್ ಅಸೆಟ್ ಅಂಡ್ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್, ಇಟ್ ಈಸ್ ರೆಡ್ಯೂಸಿಂಗ್ ದ ಕ್ಯಾಶ್ ಬ್ಯಾಲೆನ್ಸ್. ಓಕೆ, ಆಯ್ತಾ? ಸಾರಿ, ಇಲ್ಲಿ ಮತ್ತೆ ಮಿಸ್ಟೇಕ್ ಆಗಿದೆ. ಇದು ಇನ್ಕ್ರೀಸ್ ಅಲ್ಲ, ದಿಸ್ ಈಸ್ ಡಿಕ್ರೀಸ್. ಡಿಕ್ರೀಸ್ ಇನ್ ದ ಕ್ಯಾಶ್, ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಓಕೆ, ಸೊ ಮೈನಸ್ 10,000 ಕ್ಯಾಶ್ ಹೋಗ್ತಾ ಇದೆ. ಹಾಗಾಗಿ ಪ್ರೀವಿಯಸ್ ಅಲ್ಲಿ 1,25,000 ಇತ್ತು. 1,25,000 ಅಲ್ಲಿ 10,000 ಹೋಯ್ತು. ಸೊ ದ ಬ್ಯಾಲೆನ್ಸ್ ಈಸ್ 1,15,000. ಕರೆಕ್ಟಾ? ರೈಟ್. ಸೊ ಇಲ್ಲಿ ಲಯಬಿಲಿಟೀಸ್ ಅಲ್ಲಿ ಏನಾದರೂ ಎಫೆಕ್ಟ್ ಆಯ್ತಾ? ಇಲ್ಲ, ಎಫೆಕ್ಟ್ ಈಸ್ 0. ಕ್ಯಾಪಿಟಲ್ ಅಲ್ಲಿ ಏನಾಯ್ತು? 10,000 ಆಯ್ತು. ಕರೆಕ್ಟ್ ಅಲ್ವಾ? 40,000 ಹಾಗೆ ಇಲ್ಲಿ ಬಂತು. 85 ಅಲ್ಲಿ 10 ಹೋಗುತ್ತೆ, ಆವಾಗ ಏನಾಯ್ತು? 75,000 ಬಂತು. ಸೊ 1,15,000 is equal to 40 plus 75. 40 plus 75 is 1,15,000. Clear? Okay. Next, ರಿಸೀವ್ಡ್ ಕಮಿಷನ್ rupees 5,000. ಕಮಿಷನ್ ಬರ್ತಾ ಇದೆ. ಕಮಿಷನ್ ಈಸ್ ಎ ಇನ್ಕಮ್. ಕರೆಕ್ಟ್. ಆಮೇಲೆ ಕ್ಯಾಶ್, ದ ಅನದರ್ ಆಸ್ಪೆಕ್ಟ್ ಈಸ್ ಕ್ಯಾಶ್. ಇನ್ಕಮ್ ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದೆ ನಾನು? ಯೋಚನೆ ಮಾಡಿ. ಎಸ್, ಯು ಆರ್ ರೈಟ್, ಇಟ್ ಈಸ್ ಕ್ಯಾಪಿಟಲ್. ಆಮೇಲೆ ಇನ್ಕಮ್ಸು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡುತ್ತಾ ಡಿಕ್ರೀಸ್ ಮಾಡುತ್ತಾ? ಇನ್ಕ್ರೀಸ್ ಮಾಡುತ್ತೆ. ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಈಸ್ ದ ಅಸೆಟ್. ಕ್ಯಾಶ್ ಈಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್. ಸೊ ದರ್ ಈಸ್ ಎ ಇನ್ಕ್ರೀಸ್. ಇನ್ಕ್ರೀಸ್ ಇನ್ ದ ಕ್ಯಾಶ್ ಅಂಡ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಓಕೆನಾ? ಹಾಗಾಗಿ ಈ ಕಾಲಮಲ್ಲಿ ಏನು ಮಾಡಿದ್ದೀನಿ ನೋಡಿ, 5,000. ಓಕೆನಾ? ಆಮೇಲೆ ಲಯಬಿಲಿಟಿ ಈಸ್ 0. ಅಗೇನ್ ಇಯರ್ ಇಟ್ ಈಸ್ 5,000. ಸೊ 1,15,000 ಪ್ಲಸ್ 5,000 ಈಸ್ 1,20,000. 40 ಹಾಗೆ ಬರುತ್ತೆ. 75 ಇಂದ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ 80 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಇಯರ್. ದಿಸ್ ಈಸ್ ಅಸೆಟ್. ಅಸೆಟ್ ಆರ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ capital. This is how we have to solve the equation problems on the accounting equation. I hope it is clear for you. Okay, so ಮೊದಲನೇದಾಗಿ ಆಸ್ಪೆಕ್ಟ್ಸನ್ನು ಐಡೆಂಟಿಫೈ ಮಾಡಿ, ಆಮೇಲೆ ಅದು ಅಸೆಟ್ಸಾ ಲಯಬಿಲಿಟೀಸಾ ಅನ್ನೋದನ್ನು ಐಡೆಂಟಿಫೈ ಮಾಡಿ, ಅಸೆಟ್ ಲಯಬಿಲಿಟಿನ ಕ್ಯಾಪಿಟಲ್ಲ ಅಂತ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಐಡೆಂಟಿಫೈ ಮಾಡಿ, ಆಮೇಲೆ ಅದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಓಕೆ, ಇಸ್ ದಟ್ ಕ್ಲಿಯರ್? ಅಂಡರ್ಸ್ಟುಡ್? ಓಕೆ, ಸೊ ಈ ಮುಂದಿನ ಸ್ಲೈಡ್ಗಳಲ್ಲಿ ಕೂಡ ನಾವು ಇನ್ನೂ ಒಂದಷ್ಟು ಕ್ವೆಶನ್ಸನ್ನು ಮತ್ತಷ್ಟು ಹೆಚ್ಚು ಟ್ರಾನ್ಸಾಕ್ಷನ್ಸನ್ನು ತಗೊಂಡು ಮತ್ತಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀನಿ. ಆಗ ಇನ್ನೂ ಕ್ಲಿಯರ್ ಆಗಿರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿಗೆ ಇವತ್ತು ಈ ಸೆಷನನ್ನು ಕಂಪ್ಲೀಟ್ ಮಾಡೋಣ. ಹಾಗೆ ಆ್ಯಸ್ ಯೂಶುವಲ್ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಮೆಟೀರಿಯಲ್ ಅವೈಲಬಲ್ ಇರುತ್ತೆ. MCQs ಕ್ವೆಶನ್ಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ. ಓಕೆ, ದೆನ್ ಯು ವಿಲ್ ಬಿ ಗೆಟಿಂಗ್ PPT ಆಲ್ಸೋ. ಯೂಸ್ ಆಲ್ ದ ಸ್ಟಡಿ ಮೆಟೀರಿಯಲ್ಸ್, PPTs for the better understanding. Okay, right, we'll stop the session now. Thank you.